Firstly, welcome you all for today's class. Can anybody explain what we have been discussed in yesterday class? ನಿನ್ನೆ ಕ್ಲಾಸ್ ಅಲ್ಲಿ ಏನಾಗಿತ್ತು ಅಂತೇಳಿ ಯಾರಾದರೂ ಎಕ್ಸ್ಪ್ಲೇನ್ ಮಾಡಬಹುದಾ? ಸರ್, ವೃಂದಗತ ಸಮಾಜಕಾರದ ಲಕ್ಷಣಗಳ ಬಗ್ಗೆ ಚರ್ಚೆ ಆಗಿತ್ತು ಸರ್. ವೃಂದಗತ ಸಮಾಜಕಾರದ ಫಸ್ಟ್ ಲಕ್ಷಣ ಸರ್, ಅನೇಕ ಸಂಬಂಧಗಳ ಇಲ್ಲಾಂದ್ರೆ ಬಹು ಜನರ ವ್ಯಕ್ತಿಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರಕ್ರಿಯೆ ಆಗಿರುತ್ತೆ. ಅಂದ್ರೆ ಸಮಾಜ ಕಾರ್ಯಕರ್ತ ವ್ಯಕ್ತಿಗೆ ಯಾವ ರೀತಿಯಾಗಿ ಸಹಾಯ ಮಾಡ್ತಾನೆ, ಇಲ್ಲ ಅದೇ ವ್ಯಕ್ತಿ ತನ್ನ ಗುಂಪಿನ ಸದಸ್ಯರಿಗೆ ಯಾವ ರೀತಿ ಸಹಾಯ ಮಾಡ್ತಾನ ಅಂತಾನೆ ತಿಳ್ಕೊಂಡಿವಿ. ಆಮೇಲೆ ಸರ್, ಇದು ವೃಂದಗತ ಸಮಾಜ ಕಾರ್ಯ ಮಾಡ್ಬೇಕಾದ್ರೆ ವ್ಯಕ್ತಿಗಳ ಗುಂಪಿನ ಅಥವಾ ಸಮುದಾಯಗಳಿಗೆ ಕಲೀಲಿಕ್ಕೆ ಸಾಧ್ಯ ಅದ ರೀ. ಆಮೇಲೆ ಇದು ಮಾನವೀಯ ಮೌಲ್ಯಗಳ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇಲ್ಲಿ ವ್ಯಕ್ತಿಯ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆಗ್ತದೆ ರೀ ಸರ್. ಮತ್ತೆ ಬೇರೆ ಯಾರಾದ್ರೂ? ಸರ್, ಪರಸ್ಪರ ಸಹಾಯವನ್ನ ಮಾಡ್ಕೊಳಕ್ ಆಗ್ತದ್ರಿ ಸರ್ ಗುಂಪಿನೊಳಗ. Yesterday we were discussed about the characteristics of group work, and in today's class we are going to discuss about the objectives of group work. ವೃಂದಗತ ಸಮಾಜ ಕಾರ್ಯದ ಉದ್ದೇಶಗಳನ್ನ ಕುರಿತು ನಾವು ಇವತ್ತು ಚರ್ಚೆ ಮಾಡಲಿಕ್ಕೆ ಹೊರಟಿದ್ದೀವಿ. ಈ ಉದ್ದೇಶಗಳನ್ನ ವಿವಿಧ ರೂಪಗಳಲ್ಲಿ ಮತ್ತು ವಿವಿಧ ಲೇಖಕರು ಕೊಟ್ಟಿರ್ತಕ್ಕಂಥದ್ದನ್ನ ನಾವು ಇಲ್ಲಿ ನೋಡಬಹುದು. ಅದರಲ್ಲಿ ಮೊದಲಿಗೆ ನಾನು ಇಲ್ಲಿ ನಿಮ್ಗೆ ಸ್ಲೈಡ್ ಮೇಲೆ ಇರ್ತಕ್ಕಂಥದ್ದು 3 ಹಂತಗಳಲ್ಲಿ ವೃಂದಗತ ಸಮಾಜ ಕಾರ್ಯದ ಉದ್ದೇಶಗಳನ್ನ ರಚನೆ ಮಾಡಲಾಗಿದೆ. ಮೊದಲನೇದ್ದು ಗುಂಪು ಕೆಲಸಗಾರನ ಉದ್ದೇಶಗಳು, ಅಂದ್ರೆ ವೃಂದಗತ ಸಮಾಜ ಕಾರ್ಯಕರ್ತನ ಉದ್ದೇಶಗಳು ಅಂತೇಳಿ. ಆಮೇಲೆ ಸಂಸ್ಥೆಯ ಉದ್ದೇಶಗಳು ಅಂತೇಳಿ. ಆಮೇಲೆ ಗುಂಪಿನ ಉದ್ದೇಶಗಳು ಅಂತ. The objectives of social group work has been given by various authors in various contexts. Also, it has divided in many categories, which is displayed on your screen, namely objective of group worker, objectives of agency, and objectives of group. And now I am not going to explain about these 3 categories because it is not that important so far. It is I just mentioned here for sake of your knowledge, and directly I go with I will jump to the objectives of social group work, which is mentioned by Mr. Konopka, who is the practitioner of social group work. As per Konopka's objectives, the first one is individualization, ವೈಯಕ್ತೀಕರಣ. Individualization is nothing but developing ourselves with the help of group, along with the opportunities, the tasks which has given by groups and group worker. ವೈಯಕ್ತೀಕರಣ ಅಂತಕ್ಕಂಥದ್ದು ವೃಂದಗತ ಸಮಾಜ ಕಾರ್ಯದ ಒಂದು
ಪ್ರಮುಖ ಉದ್ದೇಶ. ಇದರ ಮೂಲ ಉದ್ದೇಶ ಏನು ಅಂತಂದ್ರೆ, ವೈಯಕ್ತೀಕರಣ ಅಂದ್ರೆ ಏನು ಅಂತಂದ್ರೆ, ಪ್ರತಿಯೊಬ್ಬ ವ್ಯಕ್ತಿ ತನ್ನನ್ನ ತಾನು ಅರಿತುಕೊಳ್ತಕ್ಕಂತಹ ಒಂದು ಹಂತ ಇದು. ಈ ಹಂತದಲ್ಲಿ ವ್ಯಕ್ತಿ ತಾನು ಏನು, ತನ್ನ ಸಾಮರ್ಥ್ಯಗಳು ಏನು, ತಾನು ಯಾವ ರೀತಿಯಾಗಿ ಕೆಲಸಗಳನ್ನ ನಿರ್ವಹಿಸಬಹುದು, ತಾನು ಯಾವ ರೀತಿಯಾಗಿ ಕೆಲಸಗಳನ್ನ ಅನುಕರಣೆ ಮಾಡ್ಕೋಬಹುದು ಮತ್ತು ತನ್ನಲ್ಲಿ ಇರ್ತಕ್ಕಂಥ ಸಾಮರ್ಥ್ಯಗಳು ಏನು ಅಂತಕ್ಕಂಥದ್ರ ಬಗ್ಗೆ ತಿಳಿದುಕೊಳ್ಳಲಿಕ್ಕೆ ಒಂದು ವೇದಿಕೆಯನ್ನ ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಈ ವೈಯಕ್ತೀಕರಣದಲ್ಲಿ ಆಗ್ತದೆ ಅಂತ. The individualization always creates a platform of individual members of the group to understand their capacities, their strengths, their perception, and it helps them to realize in what condition they are. Along with that, it helps them to move on for the next task. Likewise, the next objective of group work is it develops the sense of belongingness. ನಾವೆಲ್ಲರೂ ಒಂದು ಎಂಬ ಭಾವನೆ ಅಥವಾ ಪ್ರಜ್ಞೆ ಬೆಳೆಸಿಕೊಳ್ಳಲಿಕ್ಕೆ ಇದು ಸಹಾಯವನ್ನ ಮಾಡುತ್ತದೆ ಅಂತಕ್ಕಂಥ. ನಾನು ಹಿಂದೆ ಪ್ರಸ್ತಾವನೆ ಹೇಳಬೇಕಾದ್ರೆ ಮತ್ತೆ ವ್ಯಾಖ್ಯೆಗಳನ್ನ ಹೇಳಬೇಕಾದ್ರೆ ನಾನು ಅಲ್ಲಿ ಈ ಒಂದು ಅಂಶವನ್ನ ಪ್ರಸ್ತಾಪ ಮಾಡಿದ್ದೆ. ಏನು ಅಂತಂದ್ರೆ, ಗುಂಪು ಅಂದಾಗ ನಾನು ನನ್ನವರು ಅಂತಕ್ಕಂತಹ ಭಾವನೆಯಲ್ಲಿ ಇರ್ತದೆ. ನಾನು ಅಷ್ಟೇ ಬೆಳೆಯೋದಲ್ಲ, ನನ್ನ ಜೊತೆಗೆ ಯಾರೆಲ್ಲ ಇದಾರೋ ಗುಂಪಿನಲ್ಲಿ ಸಹ ಸದಸ್ಯರು ಅಂತೇಳಿ ಅವರನ್ನ ತಗೊಂಡು ಬೆಳೀತಕ್ಕಂತಹ ಕೆಲಸವನ್ನ ನಾವಿಲ್ಲಿ ಮಾಡ್ತೀವಿ. When we start to lead our life with the group, we always concentrate on other group members too, because we always feel that we are one, we are a family, we need to support each other. In that context, our feelings and our thoughts will develop, and we try to help each other, we try to support each other, and we try to develop together in the group activities. The next objective is development of capacity to participate. ಭಾಗವಹಿಸುವ ಸಾಮರ್ಥ್ಯದ ಅಭಿವೃದ್ಧಿ ಮಾಡುವುದು. Always group creates an opportunity to individuals to participate in the activities, and also the members, the other group members will encourage, motivate and support to a member who is not at all participating. ಯಾರು ಗುಂಪಿನ ಕಾರ್ಯಕ್ರಮಗಳಲ್ಲಿ, ಗುಂಪಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇಲ್ವೋ ಅಂತವರನ್ನ ಪ್ರೇರೇಪಣೆಯನ್ನ ಮಾಡುವುದರ ಮೂಲಕ ಇತರ ಅಥವಾ ಸಹ ಸದಸ್ಯರು ಅವರಿಗೆ ಗುಂಪಿನ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಅವಕಾಶಗಳನ್ನು ಸೃಷ್ಟಿ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಇದರಿಂದ ಒಂದು ಸಲ ಆ ಒಂದು ವ್ಯಕ್ತಿಯ ಆತ್ಮಬಲ ವೃದ್ಧಿ ಆಯ್ತು, ಮನೋಬಲ ವೃದ್ಧಿ ಆಯ್ತು ಅಂತಂದ್ರೆ ಅವನು ಮತ್ತೆ ಮತ್ತೆ ಕೆಲಸಗಳಲ್ಲಿ ಭಾಗವಹಿಸಲಿಕ್ಕೆ, ಮತ್ತೆ ಮತ್ತೆ ಕಾರ್ಯಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಮೇಲಿನ ಮೇಲೆ ಪ್ರಯತ್ನವನ್ನ ಪಡ್ತಾನೆ, ಮೇಲಿನ ಮೇಲೆ ಅಟೆಂಪ್ಟ್ ಗಳನ್ನ ಮಾಡ್ತಾ ಇರ್ತಾನೆ. ಸೊ ದಟ್ he try to involve in the all activities and he try to learn himself by participating in the activities. Also he try to develop his personality, his viewpoints, his perceptions in participating
group activities. Likewise, it increases the capacity of contribute to decisions on grounds of natural thinking through group deliberation. ಗುಂಪು ಚರ್ಚೆಗಳ ಮೂಲಕ ನೈಸರ್ಗಿಕ ಚಿಂತನೆಯ ಆಧಾರದ ಮೇಲೆ ನಿರ್ಧಾರಗಳಿಗೆ ಕೊಡುಗೆ ನೀಡುವ ಸಾಮರ್ಥ್ಯವನ್ನ ಹೆಚ್ಚಳ ಮಾಡುತ್ತದೆ. ಸಿ, when we discuss with or when we discuss among 2 to 3 members or 2 to 4 members or 5 to 6 members or 8 to 10 members, we may receive n number of ideas, n number of suggestions, n number of support. Then we may come to the conclusion that we can go with this route. ನಾವು ಹಲವಾರು ಜನರ ಜೊತೆಗೆ ಗುಂಪಿನಲ್ಲಿ ಏನಾಗ್ತದೆ, ಯೂಶುವಲಿ 2 ಅಥವಾ 4 ಅಥವಾ 6, 8, 10 ಜನ ಇರ್ತಾರೆ. ಅವರೆಲ್ಲರ ಜೊತೆಗೂ ಚರ್ಚೆ ಮಾಡಿದಾಗ ಎಲ್ಲರಿಂದನೂ ಡಿಫರೆನ್ಸ್ ಆಫ್ ಒಪಿನಿಯನ್ ಬಂದಿರ್ತವೆ. ಆ ಎಲ್ಲ ಡಿಫರೆನ್ಸ್ ಆಫ್ ಒಪಿನಿಯನ್ ಒಂದು ಕಡೆ ಹಾಕಿ ಒಂದು ಒಪಿನಿಯನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದೇ ಒಪಿನಿಯನ್ ಮೇಲೆ ಎಲ್ಲರೂ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭವನ್ನ ಮಾಡ್ತಾರೆ. ಸೊ ಆ ಒಂದು ಏನು ಡಿಸಿಷನ್ ನಿರ್ಧಾರವನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸುವುದೇನಿದೆ ಅಲ್ಲ, ಅದು ಒಂದು ಕೆಪಾಸಿಟಿ, ಆ ಸಾಮರ್ಥ್ಯ ಏನಿದೆಲ್ಲ, ಅದು ಗುಂಪು ಚಟುವಟಿಕೆಗಳಿಂದ ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು. ಮೂವಿಂಗ್ ಆನ್, ಇಟ್ ಇನ್ಕ್ರೀಸ್ಡ್ ರೆಸ್ಪೆಕ್ಟ್ಸ್ ಫಾರ್ ಡಿಫರೆನ್ಸಸ್ ಅಮಾಂಗ್ ಪೀಪಲ್. ಜನರಲ್ಲಿ ಇರ್ತಕ್ಕಂತಹ ವ್ಯತ್ಯಾಸಗಳಿಗೆ ಹೆಚ್ಚಿನ ಗೌರವವನ್ನ ಕೊಡ್ಲೇಬೇಕಾಗ್ತದೆ. ನಾವು ಒಬ್ಬರೇ ಇದ್ದಾಗ ಏನಾಗ್ತದೆ, ಸಬ್ಕಾ ಸುನ್ನ ದಿಲ್ಕಾ ಕರ್ನ ಅಂದಂಗೆ ಎಲ್ಲರದು ಕೇಳ್ಬಿಟ್ಟು ನಾನು ಒಬ್ನೇ ನನ್ನ ಮನ್ಸಿಗೆ ಏನ್ ಬರ್ತೋ ಅದ್ ನಾನು ಮಾಡ್ತೀನಿ ಅನ್ನೋ ತರ ಇರ್ತದೆ. ಬಟ್ ಗುಂಪು ಚಟುವಟಿಕೆಗಳಲ್ಲಿ ಹಾಗಿರಲ್ಲ. ಎಲ್ಲರೊಟ್ಟಿಗೂ ಚರ್ಚೆ ಮಾಡಿ, ಎಲ್ಲರಿಂದ ಏನು ಸಲಹೆಗಳನ್ನ ತಗೊಂಡು, ಎಲ್ಲರಿಂದ ಸಜೆಷನ್ಸ್ ಗಳನ್ನ ತಗೊಂಡು, ಓಕೆ ನಾವು ವಾಟ್ ವಿ ನೀಡ್ ಟು ಡೂ, ಹೌ ವಿ ಹ್ಯಾವ್ ಟು ಮೂವ್ ಆನ್, ಹೇಗೆ ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ಏನೆಲ್ಲ ಕ್ರಮಗಳನ್ನ, ಏನೆಲ್ಲ ಚಟುವಟಿಕೆಗಳನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನ ಚರ್ಚೆ ಮಾಡ್ಲಿಕ್ಕೆ ನಮ್ಗೆ ಅಲ್ಲೊಂದು ಅವಕಾಶ ಸಿಗ್ತದೆ. ಆ ಚರ್ಚೆಯಿಂದ ನಮಗೆ ಒಂದಿಷ್ಟು ಐಡಿಯಾಗಳು ಸಿಗ್ತವೆ. ಸಿ, ಫಾರ್ ಎಕ್ಸಾಂಪಲ್, ಐ ಗಿವ್ ಅ ಗ್ರೂಪ್ ಟಾಸ್ಕ್ ಅಮಾಂಗ್ 29 members who are there in your class. 29 ಜನರಿಗೆ ಒಂದು ಗುಂಪು ಕಾರ್ಯವನ್ನ ಮಾಡ್ಲಿಕ್ಕೆ ನಾನು ಕೊಡ್ತೇನೆ. ಕೊಟ್ಟಾಗ ನೀವು ಒಬ್ರೊಬ್ರಾಗಿ ಸಪರೇಟ್ ಹೋಗಿ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತಾ? ಸಪರೇಟ್ ಹೋಗಿ ಮಾಡಿದ್ರೆ ಬೇರೆದವ್ರು ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ, ನೀ ಹೆಂಗ್ ಸಪರೇಟ್ ಹೋಗಿ ಮಾಡಿದಿ ಅಂತ ಹೇಳಿ. ನೀನ್ ಬಾಳ ಶಾಣೆ ಇದ್ದೇನು ಅಂತ ಕೇಳ್ತಾರೆ. ಯಾಕ ನಾವೇನ್ ದಡ್ರಿದೀವೇನು ಅಂತ ಕೇಳ್ತಾರೆ. ಯಾಕ ನಾವು ಕ್ಲಾಸಿನ ಮೆಂಬರ್ಸ್ ಅಲ್ಲೇನು ಅಂತ ಕೇಳ್ತಾರೆ. ಮೆನಿ ಕ್ವಶನ್ಸ್ ವಿಲ್ ರೈಸ್. ಸೊ ಅವಾಗ ಏನ್ ಮಾಡ್ಬೇಕು, ನೀವು ಎಲ್ಲರನ್ನ ತಗೊಂಡು, ಅಂದ್ರೆ 29 ತಲೆಗಳು, 29 ತಲೆಗಳಲ್ಲಿ ಏನಿಲ್ಲ ಅಂತಂದ್ರೆ ಒಂದು ತಲೆಯಲ್ಲಿ 100 ಹುಳಗಳಿರ್ತವೆ. 100 ಹುಳಗಳು ಅಂತಂದ್ರೆ 29 ತಲೆಯಲ್ಲಿ ಎಷ್ಟು ಹುಳಗಳಾಯ್ತು ಅನ್ನೋದನ್ನ ನೀವೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಹುಳಗಳು ಅಂತಂದ್ರೆ ವಿಚಾರಗಳು, ಐಡಿಯಾಗಳು. ಸೊ ಆ ಐಡಿಯಾಗಳು ಎಲ್ಲವನ್ನ ಸೇರಿಸಿದಾಗ ಅಷ್ಟು ಐಡಿಯಾಗಳಿಗೆ ಅದರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿಕೊಂಡು ನಾವು ಕೆಲಸವನ್ನ ಮಾಡ್ಬೇಕು. ಅದರಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿಕೊಂಡು ನಾವು ಅದ್ರ ಮೇಲೆ ಆಕ್ಟಿವಿಟೀಸ್ ಗಳನ್ನ ಕ್ರಿಯೇಟ್ ಮಾಡಬೇಕು. ಸೊ ಆ ನಿಟ್ಟಿನಲ್ಲಿ ಏನು ಈ ಗುಂಪು ಚಟುವಟಿಕೆ ಅಂತಕ್ಕಂಥದ್ದು ಏನಿದೆಲ್ಲ, ಇಟ್ ಇನ್ಕ್ರೀಸಸ್ ಆಲ್ವೇಸ್ ಏನು ಎಲ್ಲರಿಂದ ಬಂದಿರ್ತಕ್ಕಂಥ, ಅಂದ್ರೆ ಅಲ್ಲಿ ನೀವು ಯಾರಿಗೂ ಹೇಳಂಗಿಲ್ಲ, ನೀ ಬಾ ಶಾಣೆ ಇದಕ್ಕೆ ಕುಂದ್ರು ನಿಂದೇನ್ ಬೇಕಾಗಿಲ್ಲ ಸಜೆಷನ್ ಅಂತ ಹೇಳಂಗಿಲ್ಲ. ಅಲ್ಲಿ ನೀವು ಯು ಕೆನಾಟ್ ಸೇ ಲೈಕ್ ದಿಸ್ ಬಿಕಾಸ್ he is a group member or she is a group member. ಅವ್ರು ನಿಮ್ಮ ಗುಂಪಿನ ಸದಸ್ಯರಿದ್ದಾರೆ. If you say like that, then the leader will be disqualified. ಅವರು ಅಲ್ಲಿಂದ ಕ್ವಾಲಿಫೈ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅವರು ಲೀಡರ್ ಆಗ್ಲಿಕ್ಕೆ ಲಾಯಕ್ಕಿಲ್ಲ ಅಂತಕ್ಕಂಥ ಮಾತು ಬರ್ತದೆ. ಒಬ್ಬ ಲೀಡರ್ ಒಂದು ಗುಂಪನ್ನ ಹೇಗೆ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ, he should get suggestions, he should discuss with every individual member of the classroom or every individual member of a group. Then only he will be called or she will be called as a leader. ಇಲ್ಲ ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ನಾ ಇವೇನ್ ಬಾಳ ಶಾಣೆ ಅದಾವೆ, ನಾನೇ ಬಾಳ ಶಾಣೆ ಅಂತೇಳಿ
ಏನಾದ್ರೂ ಡಿಸಿಷನ್ಸ್ ಗಳನ್ನ ತಗೊಂಡಿದ್ದೇ ಆದ್ರೆ ಅವರು ಏನು ಗುಂಪನ್ನ ಹದಗೆಡಿಸ್ತಕ್ಕಂತಹ ಕೆಲಸವನ್ನ ಮಾಡ್ತಾರೆ, ಮುಂದೆ ರಿಸಲ್ಟ್ ಸರಿಯಾಗಿ ಬರ್ಲಿಕ್ಕಿಲ್ಲ. ಅದಕ್ಕೆ ಯಾವಾಗ್ಲೂ ಎಲ್ಲಿ ಪ್ಲಾಟ್ಫಾರ್ಮ್ ಸಿಕ್ಕಿರ್ತದೋ, ಎಲ್ಲಿ ವೇದಿಕೆ ಸಿಕ್ಕಿರ್ತದೋ ಅಲ್ಲಿ ನಮ್ಗೆ ಎಲ್ಲವನ್ನ ಅನುಭವಿಸ್ತಕ್ಕಂತಹ ಒಂದು ಅವಕಾಶ ಸಿಕ್ಕಂಗೆ. ಒಬ್ಬ ಟೀಮ್ ಲೀಡರ್ ಹೇಗಿರ್ಬೇಕು ಅಂತಂದ್ರೆ ಅವನು ನಗಿಸುವವನಾಗಿರ್ಬೇಕು, ಪಾತ್ರಗಳನ್ನು ನಿಭಾಯಿಸುವವನಾಗಿರ್ಬೇಕು, ಅವನು ಸ್ಟ್ರಿಕ್ಟ್ ಆಗಿರ್ಬೇಕು, ಅವನು ಯಾವುದೇ ಒಂದು ಒತ್ತಡಗಳಿಗೆ ಮಣಿಬಾರದು, ಅವನಲ್ಲಿ ಸೆನ್ಸ್ ಆಫ್ ಹ್ಯೂಮರ್ ಅಂದ್ರೆ ಹಾಸ್ಯಗಳನ್ನ ಮಾಡತಕ್ಕಂತಹ ಒಂದು ಗುಣಲಕ್ಷಣ ಅವನಲ್ಲಿ ಇರಬೇಕು, ಮಾತುಗಾರಿಕೆ ಅವನಲ್ಲಿ ಇರಬೇಕು, ಎಲ್ಲರನ್ನ ಅರ್ಥ ಮಾಡಿಕೊಳ್ತಕ್ಕಂತಹ ಒಂದು ಸಾಮರ್ಥ್ಯ ಅವನಲ್ಲಿ ಇರಬೇಕು, ಎಲ್ಲರ ಸಲಹೆಗಳನ್ನ ಗೌರವಿಸುವ ಒಂದು ಏನು ಮುಖ್ಯವಾದ ಲಕ್ಷಣ ಅವನಲ್ಲಿ ಇರಬೇಕು. ಅದೆಲ್ಲ ಬಿಟ್ಟು ಯಾವ್ದೋ ಒಬ್ಬ ಗ್ರೂಪ್ ಮೆಂಬರ್ ಮಾತಾಡ್ಲಿಲ್ಲ, ಬಟ್ ಅವತ್ ಮಾತಾಡಿದ್ರು ಅಂತ ತಕ್ಷಣ ಇಷ್ಟು ದಿನ ಮಾತಾಡಿಲ್ಲ, ಈಗ ಕೂಡ್ ಬಾಳ ಶಾಣೆ ಇದ್ವಿ ಅಂತ ಏನು ರಿಯಾಕ್ಷನ್ ಕೊಡ್ತಕ್ಕಂತ ನಾಯಕರು ಇರ್ತಾರೋ ಅವರೆಲ್ಲರೂ ನಾಲಾಯಕರು. ಅವ್ರು ಯಾರು ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದು ಗುಂಪಿನ ಸದಸ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ನಾವು ಪ್ರತಿಯೊಬ್ಬ ಸದಸ್ಯನ ಒಂದು ಏನು ವ್ಯತ್ಯಾಸಗಳೇನಿದಾವೆ, ಪ್ರತಿಯೊಬ್ಬರಲ್ಲಿ ಡಿಫ್ರೆನ್ಸಸ್ ಏನಿದಾವಲ್ಲ, ಆ ಎಲ್ಲ ಡಿಫ್ರೆನ್ಸಸ್ ಯಾಕಂತಂದ್ರೆ ವಿ ಆರ್ ನಾಟ್ ಬಾರ್ನ್ ಅಂಡ್ ಬ್ರಾಟ್ ಅಪ್ ಇನ್ ಒನ್ ಫ್ಯಾಮಿಲಿ. ನಾವೆಲ್ಲರೂ ಒಂದೇ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಲ್ಲ, ಅಂಡ್ ಒಂದೇ ಊರಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವ್ರಲ್ಲ. ವಿ ಆರ್ ಫ್ರಮ್ ಡಿಫ್ರೆಂಟ್ ಫ್ಯಾಮಿಲೀಸ್, ವಿ ಆರ್ ಫ್ರಮ್ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್ಸ್, ವಿ ಆರ್ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್. ಆಬ್ವಿಯಸ್ಲಿ ನಾವು ಯಾವಾಗ ಬೇರೆ ಬೇರೆ ಪ್ರದೇಶಗಳಿಂದ ಬಂದವರಾಗಿದ್ದೀವೋ ಅವಾಗ 100% ನಮ್ಮಲ್ಲಿ ಬೇರೆ ಬೇರೆ ಗುಣಲಕ್ಷಣಗಳು ಇರಲೇಬೇಕು. ಆ ಗುಣಲಕ್ಷಣಗಳಿದ್ದಾಗ ಮಾತ್ರ ನಾವು ವ್ಯಕ್ತಿಗಳು ಅನ್ನಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಆ ನಿಟ್ಟಿನಲ್ಲಿ ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ಆ ಡಿಫ್ರೆನ್ಸಸ್ ಅನ್ನ ಏನು ಗೌರವ ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದು. ಅದ್ರ ಜೊತೆಗೆ ಡೆವಲಪ್ಮೆಂಟ್ ಆಫ್ ವಾರ್ಮ್ ಅಂಡ್ ಅಕ್ಸೆಪ್ಟಿಂಗ್ ಸೋಷಿಯಲ್ ಕ್ಲೈಮೇಟ್, ಪ್ರೀತಿಯಿಂದ ಮತ್ತು ಸ್ವೀಕರಿಸುವ ಸಾಮಾಜಿಕ ವಾತಾವರಣವನ್ನ ಅಭಿವೃದ್ಧಿ ಮಾಡತಕ್ಕಂತಹ ಉದ್ದೇಶವನ್ನ ಇದು ಹೊಂದಿದೆ. ಅಂದ್ರೆ ಪ್ರತಿಯೊಬ್ಬ ಸದಸ್ಯ, ಅಲ್ಲಿ ಯಾರು ಹೆಚ್ಚಿಗೆ ಮಾತಾಡೋದಿಲ್ವೋ, ಯಾರು ಹೆಚ್ಚಿಗೆ ಪಾರ್ಟಿಸಿಪೇಟ್ ಮಾಡೋದಿಲ್ವೋ ಅವರನ್ನು ಕೂಡ ಸ್ವೀಕಾರ ಮಾಡಿ, ಅವರನ್ನು ಕೂಡ ಏನೋ ಗುಂಪಿನ ಎಲ್ಲ ಚಟುವಟಿಕೆಗಳಲ್ಲೂ ಭಾಗವಹಿಸುವಂತೆ ಮಾಡಿ ಅವರಿಂದ ಕೆಲಸಗಳನ್ನ ಮಾಡಿಸ್ತಕ್ಕಂತಹ ಕೆಲಸ ಈ ಒಂದು ಗುಂಪಿನಲ್ಲಿ ನಡಿಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಸದಸ್ಯನಿಗೂ ಪ್ರೀತಿ, ವಿಶ್ವಾಸ, ನಂಬಿಕೆಯನ್ನ ಕೊಡ್ತಕ್ಕಂತಹ ಕೆಲಸ ಪ್ರತಿಯೊಬ್ಬ ಸದಸ್ಯ ಮಾಡಬೇಕು ಅಂತಕ್ಕಂಥದ್ದು. ಸೊ ಇಷ್ಟು ಅಬ್ಜೆಕ್ಟಿವ್ಸ್ ಗಳನ್ನ ಕೊನಾಪ್ಕಾ ಅವರು ಹೇಳಿರ್ತಕ್ಕಂಥದ್ದು. ಅಂಡ್ ವೆರಿ ಜನರಲ್ objectives are there, which is mentioned by many authors, like to teach the individuals to live and work together and participate in the group activities for their intellectual, emotions and physical growth. ಬೌದ್ಧಿಕ, ಭಾವನೆ ಮತ್ತು ದೈಹಿಕ ಬೆಳವಣಿಗೆಗೆ ವ್ಯಕ್ತಿಗಳನ್ನು ಒಟ್ಟಾಗಿ ವಾಸಿಸಲು ಮತ್ತು ಒಟ್ಟಿಗೆ ಕೆಲಸ ಮಾಡಲು ಮತ್ತು ಗುಂಪು ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕಲಿಸ್ತಕ್ಕಂಥದ್ದು. Participating in a group activities is always very helpful in developing intellectual property and intellectual emotions. Also, it helps to individuals to live and work together. Working together is a different and working individual is a different. See, working together is always give you a best output, and working individual will make you to attempt the task. Getting my point? ಯಾಕಂತಂದ್ರೆ ಏನಾಗ್ತದೆ, ಒಬ್ಬರೇ ಕೆಲಸ ಮಾಡಿದಾಗ ಅಲ್ಲಿ ನಿಮಗೆ ಸಜೆಷನ್ಸ್ ಕೊಡೋರು ಯಾರು ಇರಲ್ಲ, ಸಲಹೆಗಳನ್ನ ಕೊಡೋರು ಯಾರು ಇರಲ್ಲ, ನಿಮ್ಮನ್ನ ಮಾರ್ಗದರ್ಶನ ಮಾಡೋರು ಯಾರು ಇರಲ್ಲ. ಆದರೆ ಗುಂಪಿನಲ್ಲಿ ನಾವೇನಾದ್ರೂ ಕೆಲಸ ಮಾಡಿದ್ದೇ ಆದ್ರೆ
we will try to observe, we will try to learn, we will try to evaluate ourselves, we will try to explore ourselves by participating in the group. ನಾವು ಏನು ನಮ್ಮನ್ನ ನಾವು ತೊಡಗಿಸ್ಕೊಳ್ಳುವಲ್ಲಿ, ನಮ್ಮನ್ನ ನಾವು ಭಾಗವಹಿಸಿಕೊಂಡು, ನಮ್ಮನ್ನ ನಾವು ಮೌಲ್ಯಮಾಪನ ಮಾಡಿಕೊಂಡು, ನಮ್ಮನ್ನ ನಾವು ನಮ್ಮಲ್ಲಿ ಇರ್ತಕ್ಕಂಥ ಹೊಸತನವನ್ನ ಹೊರಹಾಕಲಿಕ್ಕೆ ಗುಂಪು ಚಟುವಟಿಕೆಗಳಿಂದ ಮಾತ್ರ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಈ ಏನು ವೃಂದಗತ ಸಮಾಜ ಕಾರ್ಯವನ್ನ ಅನುಷ್ಠಾನ ಮಾಡಬೇಕು ಅಥವಾ ಅಭ್ಯಾಸ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಟು ಲಿವ್ ಅ ಗುಡ್ ಲೈಫ್ ವಿತ್ ಇನ್ ದ ಗ್ರೂಪ್ ಅಂಡ್ ಫ್ಯಾಮಿಲಿ, ಗುಂಪು ಮತ್ತು ಕುಟುಂಬದೊಂದಿಗೆ ಉತ್ತಮವಾದ ಜೀವನವನ್ನ ನಡೆಸಲಿಕ್ಕೆ ಇದೊಂದು ಅವಕಾಶವನ್ನ ಮಾಡಿಕೊಡ್ತದೆ. ಯಾಕಂತಂದ್ರೆ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಅದರ್ಸ್, ವಿ ವಿಲ್ ಟ್ರೈ ಟು mingle with others, we will try to interact with others. When these three things happens, interaction, mingle, and getting support from others, these three will help us to establish and enhance our personality. ಈ ಮೂರು ಅಂಶಗಳು ನಮ್ಮ ವ್ಯಕ್ತಿತ್ವವನ್ನ ವೃದ್ಧಿ ಮಾಡುವುದರ ಜೊತೆಗೆ ನಮ್ಮ ಒಂದು ಬೆಳವಣಿಗೆಗೆ ಉತ್ತಮ ಅವಕಾಶಗಳನ್ನು ಕಲ್ಪಿಸಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತವೆ ಅಂತಕ್ಕಂಥದ್ದು. ಅದರ ಜೊತೆಗೆ ಟು ಡೆವಲಪ್ ಇಂಡಿವಿಜುವಲ್ ಪರ್ಸನಾಲಿಟಿ ಅಂಡ್ ಬಿಹೇವಿಯರ್ ಬೈ ಯೂಸಿಂಗ್ ಡಿಫರೆಂಟ್ ಗ್ರೂಪ್ ವರ್ಕ್ ಪ್ರಾಸೆಸ್. ಗ್ರೂಪ್ ವರ್ಕ್ ಆಲ್ವೇಸ್ ಮೇಕ್ಸ್ ಟು as I mentioned, it makes you to understand, it makes you to develop your personality, it makes you to change your personality, and it makes you to understand your personality by participating in a group activities, in different group work process. Group work is always having a process which has its own roles, which has its own responsibilities, which has its own activities, and ಈ ಒಂದು ಪ್ರಕ್ರಿಯೆಯಲ್ಲಿ ನಾವು ವೃಂದಗತ ಸಮಾಜ ಕಾರ್ಯ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಒಂದಿಷ್ಟು ತತ್ವಗಳನ್ನ, ಸಿದ್ಧಾಂತಗಳನ್ನ ಒಳಗೊಂಡಿರ್ತದೆ. ಆ ಎಲ್ಲ ಪಾತ್ರಗಳನ್ನ ಒಳಗೊಂಡಿರ್ತದೆ. ಆ ಎಲ್ಲ ಪಾತ್ರಗಳು, ಸಿದ್ಧಾಂತಗಳು ಮತ್ತು ತತ್ವಗಳನ್ನ ಅಳವಡಿಸಿಕೊಂಡು ವ್ಯಕ್ತಿ ತನ್ನ ವ್ಯಕ್ತಿತ್ವ ಮತ್ತೆ ತನ್ನ ಒಂದು ವರ್ತನೆಗಳಲ್ಲಿ ಬದಲಾವಣೆ ಮತ್ತು ಅಭಿವೃದ್ಧಿಯನ್ನ ತಂದುಕೊಳ್ಳಲಿಕ್ಕೆ ಇದು ಸಹಾಯವನ್ನ ಮಾಡ್ತದೆ ಅಂತಕ್ಕಂಥದ್ದು. ಆಲ್ಸೋ ಟು ಪ್ರಿಪೇರ್ ದ individuals to learn how safe responsibility in democracy style of working, ಕೆಲಸ ಮಾಡುವ ಪ್ರಜಾಪ್ರಭುತ್ವದ ಶೈಲಿಯಲ್ಲಿ ಜವಾಬ್ದಾರಿಯನ್ನು ಹೇಗೆ ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಎಂಬುದನ್ನು ಕಲಿಯಲು ವ್ಯಕ್ತಿಯನ್ನು ಸಿದ್ಧಪಡಿಸುತ್ತದೆ ಅಂತಕ್ಕಂಥದ್ದು. ಅಂದ್ರೆ ಗುಂಪು ಕೆಲಸದಲ್ಲಿ ನಮಗೆ ಜವಾಬ್ದಾರಿಗಳು ಹೆಚ್ಚಿಗೆ ಇರ್ತವೆ. ಫಾರ್ ಎಕ್ಸಾಂಪಲ್, ಈಗ ನೀವೊಂದು ಕ್ಯಾಂಪಿಗೆ ಹೋದ್ರಿ ಅಂತ ಇಟ್ಕೊಳ್ಳಿ, ಟ್ರೈಬಲ್ ಕ್ಯಾಂಪು, ರೂರಲ್ ಕ್ಯಾಂಪು, ಅಥವಾ ಅರ್ಬನ್ ಕ್ಯಾಂಪು, ಅಥವಾ ಸ್ಲಮ್ ಡೆವಲಪ್ಮೆಂಟ್ ಕ್ಯಾಂಪು ಅಂತ ಹೇಳಿ. ಸೊ ಕ್ಯಾಂಪಿಗೆ ಹೋದಾಗ ಯು ವಿಲ್ ಬಿ ಡಿವೈಡೆಡ್ ಇನ್ ಮೆನಿ ಗ್ರೂಪ್ಸ್. ನೀವೆಲ್ಲರೂ 30 ಜನರನ್ನ ನಿಮ್ಮನ್ನ ಬೇರೆ 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 ಫೈನಾನ್ಸ್ ಕಮಿಟಿ ಅಂತ ಇರ್ತದೆ, ಕಲ್ಚರಲ್ ಕಮಿಟಿ ಅಂತ ಇರ್ತದೆ, ಸ್ಟೇಜ್ ಕಮಿಟಿ ಅಂತ ಇರ್ತದೆ, ರಿಸೋರ್ಸ್ ಮೊಬಲೈಸಿಂಗ್ ಕಮಿಟಿ ಅಂತ ಇರ್ತದೆ, ರೈಟ್, ಹೆಲ್ತ್ ಕಮಿಟಿ ಅಂತ ಇರ್ತದೆ. ಯು ವಿಲ್ ಬಿ ಹ್ಯಾವಿಂಗ್ ವೇರಿಯಸ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ದ ಥೀಮ್ಸ್. ಕೆಲವೊಂದಿಷ್ಟು ವಿಷಯಗಳ ಆಧಾರದ ಮೇಲೆ ಗುಂಪುಗಳನ್ನ ಕ್ರಿಯೇಟ್ ಮಾಡಿರ್ತದೆ, ಮತ್ತೆ ಅವರಿಗೆ ಅವ್ರದೇ ಆಗಿರ್ತಕ್ಕಂಥ ಜವಾಬ್ದಾರಿಗಳನ್ನ ಕೊಟ್ಟಿರ್ತದೆ. ಯಾವಾಗ ನೀವು ಆ ಜವಾಬ್ದಾರಿಗಳನ್ನ ನಿಭಾಯಿಸ್ಲಿಕ್ಕೆ ಪ್ರಾರಂಭ ಮಾಡ್ತೀರೋ, ಆವಾಗ ನೀವು ಆ ಜವಾಬ್ದಾರಿಗಳನ್ನ ಹೇಗೆ ಸುರಕ್ಷಿತವಾಗಿರಿಸಿಕೊಳ್ಳಬೇಕು ಅಂತಕ್ಕಂಥದ್ದನ್ನು ಬೀಯಿಂಗ್ ಅ ಹೆಲ್ತ್ ಕಮಿಟಿ ಮೆಂಬರ್ ಆರ್ ಹೆಲ್ತ್ ಕಮಿಟಿ ಲೀಡರ್, ನಾನೊಂದು ಆರೋಗ್ಯದ ಒಂದು ಆರೋಗ್ಯ ಗುಂಪಿನ ಸದಸ್ಯನಾಗಿ ಅಥವಾ ಅದರ ಒಂದು ಅಧ್ಯಕ್ಷನಾಗಿ ನಾನು ಎಲ್ಲರ ಅಂದ್ರೆ 28 ಜನರ ಆರೋಗ್ಯವನ್ನ ಹೇಗೆ ಕಾಪಾಡಿಕೊಳ್ಬೇಕು, ಮತ್ತೆ ಅದನ್ನ ಹೇಗೆ ಮೇಂಟೈನ್ ಮಾಡಬೇಕು,
ಮತ್ತೆ 10 ದಿನಗಳವರೆಗೆ ಯಾರಿಗೂ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಯಾವ ರೀತಿಯಾಗಿ ನೋಡ್ಕೊಂಡು ಹೋಗಬೇಕು ಅನ್ನೋದು, ಮತ್ತೆ ತೊಂದರೆ ಆದ್ರೆ ಸಡನ್ ಆಗಿ ಯಾವ ರೀತಿಯ ಒಂದು ಸೌಲಭ್ಯಗಳನ್ನ ಅವರಿಗೆ ಒದಗಿಸಿಕೊಡಬೇಕು ಅಂತಕ್ಕಂತಹ ನಿಟ್ಟಿನಲ್ಲಿ ನಾನು ಪ್ರಿಪೇರ್ ಆಗಿರ್ಬೇಕು. ಇದಕ್ಕೆ ಬರೀ 28 ಜನನ ನಿಮ್ಮೊಟ್ಟಿಗೆ ಬಂದಿರತಕ್ಕಂಥ ಟೀಚರ್ಸ್ ಮತ್ತೆ ಸಪೋರ್ಟರ್ಸ್ ಕೂಡ ಹೆಲ್ತ್ ಅನ್ನ ಕಾಪಾಡ್ತಕ್ಕಂತಹ ಒಂದು ಜವಾಬ್ದಾರಿ ಅವ್ರ ಮೇಲೆ ಇರ್ತದೆ. ಸೊ ಅದನ್ನ ಹೇಗೆ ಅವ್ರೇನಾದ್ರೂ ಒಂದ್ ದಿನದಲ್ಲಿ ಆ ಕೆಲಸಗಳನ್ನ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ಅವರಿಗೆ ಬ್ಲೇಮ್ಗಳು ಬರ್ತವೆ, ಕಮೆಂಟ್ಸ್ಗಳು ಬರ್ತವೆ, ಇನ್ಸ್ಟ್ರಕ್ಟರ್ಸ್ ಬೈತಾರೆ, ಸಹಪಾಠಿಗಳು ಬೈತಾರೆ. ಅವೆಲ್ಲವುಗಳನ್ನ ಸ್ವೀಕಾರ ಮಾಡ್ಲೇಬೇಕಾಗ್ತದೆ. ಅದು ತನ್ನ ಜವಾಬ್ದಾರಿಗಳನ್ನ ಸರಿಯಾಗಿ ನಿಭಾಯಿಸ್ಲಿಕ್ಕೆ ಆಗದೇ ಇರ್ತಕ್ಕಂತಹ ವ್ಯಕ್ತಿ ಅಂತ ಅನಿಸ್ಕೊಳ್ಬೇಕಾಗ್ತದೆ. ಸೊ ಇದೆಲ್ಲವನ್ನ ನಾವು ಗುಂಪು ಚಟುವಟಿಕೆಗಳಲ್ಲಿ ನನ್ನ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸ್ಕೋಬೇಕು, ನನ್ನ ಜವಾಬ್ದಾರಿಗಳನ್ನ ಹೇಗೆ ನಾನು ಎದುರಿಸ್ಕೋಬೇಕು ಅಂತಕ್ಕಂತಹ ಒಂದು ಗುಣಲಕ್ಷಣಗಳನ್ನ ನಾವಲ್ಲಿ ಕಲೀಲಿಕ್ಕೆ ಪ್ರಯತ್ನವನ್ನ ಪಡ್ತೇವೆ. ಟು ಗಿವ್ ಅಪಾರ್ಚುನಿಟಿ ಟು ದೆಮ್ ಹೂ ಹ್ಯಾವ್ ಪೊಟೆನ್ಶಿಯಾಲಿಟೀಸ್, ವರ್ತ್ ಅಂಡ್ ಡಿಗ್ನಿಟಿ ಆಫ್ ಲೀಡರ್ಶಿಪ್. 29 ಜನ ಇದ್ದಾರೆ ಅಂತಂದ್ರೆ 29 ಜನರಲ್ಲೂ ನಾಯಕತ್ವದ ಗುಣಗಳು ಇರ್ತಾವ? ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. 29 ಜನರಲ್ಲೂ ನಾಯಕತ್ವದ ಗುಣಗಳು ಇರ್ಲಿಕ್ಕೆ ಅದು ಅಸಾಧ್ಯವಾದ ಮಾತು. ಅದು ಅಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಯಾರಲ್ಲಿ ನಾಯಕತ್ವದ ಗುಣಗಳಿದಾವೋ ಅವರಿಗೆ ಅವಕಾಶಗಳನ್ನ ಮಾಡಿಕೊಡ್ತಕ್ಕಂಥದ್ದು. ಯಾರು ಮುಂದೆ ಬಂದು ಎಸ್ ಸರ್ ಐ ವಿಲ್ ಡೂ ಇಟ್, ನಾನು ಈ ಕೆಲಸವನ್ನ ಮಾಡ್ತೇನೆ, ಗಿವ್ ಮಿ ರೆಸ್ಪಾನ್ಸಿಬಿಲಿಟಿ ಅಂತ ಮುಂದೆ ಬರ್ತಾರೋ ಅವರಿಗೆ ಆ ಅವಕಾಶಗಳನ್ನ ಮಾಡಿಕೊಡತಕ್ಕಂಥದ್ದು. ಅವರಿಗೆ ಒಂದಿಷ್ಟು ಏನು ನಾಯಕತ್ವದ ಮೌಲ್ಯಗಳು ಮತ್ತು ಘನತೆಯನ್ನ ಎತ್ತಿ ಹಿಡಿತಕ್ಕಂಥವ್ರು ಯಾರು ಇರ್ತಾರೋ ಅಂಥವರಿಗೆ ನಾಯಕರ ನಾಯಕ ಅಂತಂದ್ರೆ he has to look at into other 28 members and he has to take care of all 28 members. ಬರೀ ತನ್ನ ಜವಾಬ್ದಾರಿಗಳು ಎಲ್ರಿಗೂ ಅಂಜಿಸ್ಬೇಕು, ಎಲ್ರಿಗೂ ಹೆದರ್ಸ್ಬೇಕು, ಎಲ್ರಿಗೂ ಬೈಬೇಕು, ಎಲ್ರಿಗೂ ಯಾವಾಗ್ಲೂ ತನ್ನ ಹಿಡಿತದಲ್ಲೇ ಇಟ್ಕೋಬೇಕು, ತಂದೆ ಮಾತು ಕೇಳ್ಬೇಕು, ತಂದೆ ಕಂಟ್ರೋಲ್ ಅಲ್ಲಿ ಇರ್ಬೇಕು ಅಂತಕ್ಕಂಥದ್ದೇನಿದೆ ಅಲ್ಲ, ಅದು ಒಬ್ಬ ನಾಯಕನ ಗುಣಲಕ್ಷಣ ಅಲ್ಲ. ನಾಯಕನ ಗುಣಲಕ್ಷಣ ಏನು ಅಂತಂದ್ರೆ 28 ಜನರಿಗೆ ಪ್ರೀತಿ, ವಿಶ್ವಾಸ, ನಂಬಿಕೆ ಮತ್ತು ಎಲ್ಲರನ್ನ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಲಕ್ಷಣ ಅವನಲ್ಲಿ ಇರಬೇಕು. ಅಂದಾಗ ಮಾತ್ರ ಅವನು ನಾಯಕನಾಗಲಿಕ್ಕೆ ಅರ್ಹತೆಯನ್ನ ಹೊಂದಿರ್ತಾನೆ. ಆ ನಾಯಕತ್ವದ ಸಾಮರ್ಥ್ಯ, ಆ ಒಂದು ನಾಯಕತ್ವದ ಕೆಲಸವನ್ನ ನಾವು ಅಂಥವರಿಗೆ ಒದಗಿಸಿಕೊಡ್ಬೇಕು ಅಂತಕ್ಕಂಥದ್ದು. ಇದು ಕೂಡ ಗುಂಪಿನ ವೃಂದಗತ ಸಮಾಜ ಕಾರ್ಯದ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು. ಮುಂದುವರೆದು ಟು ಮೇಕ್ ಬೆಸ್ಟ್ ಯೂಸ್ ಆಫ್ ಲೀಸರ್ ಟೈಮ್, ಬಿಡುವಿನ ವೇಳೆ ಏನಿರ್ತದೆ ಆ ಒಂದು ಬಿಡುವಿನ ವೇಳೆಯನ್ನ ಸರಿಯಾಗಿ ಬಳಸಿಕೊಳ್ಳೋದು ಹೇಗೆ ಬಳಸ್ಕೊಳ್ಬೇಕು? ಬೈ ಆರ್ಗನೈಸಿಂಗ್ ವೇರಿಯಸ್ ಆಕ್ಟಿವಿಟೀಸ್, ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ. ಅದು ಇಟ್ ಮೇ ಬಿ FGDs, it may be interaction, it may be discussion activity, it may be singing, it may be role play activities, it may be pick and speak activities, right? ಬಹಳಷ್ಟು ಚಟುವಟಿಕೆಗಳಿದ್ದಾವೆ. ಆ ಎಲ್ಲ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಆ ಒಂದು ಬಿಡುವಿನ ವೇಳೆ ಏನಿದೆಯಲ್ಲ ಅದು ಬಹಳ ಸರಿಯಾಗಿ ಮತ್ತು ಸೊಗಸಾಗಿ ಹೋಗುವಂತೆ, ನಡೆದು ಹೋಗುವಂತೆ ನಾವು ಕೆಲಸಗಳನ್ನ ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ಟು ಲರ್ನ್ division of labor of labor and specialization of role, just to indicate to play individual role in the group. ಗುಂಪಿನಲ್ಲಿ ವೈಯಕ್ತಿಕ ಪಾತ್ರವನ್ನ ನಿರ್ವಹಿಸಲಿಕ್ಕೆ ಕಾರ್ಮಿಕರ ವಿಭಜನೆ ಮತ್ತು ಪಾತ್ರದ ವಿಶೇಷತೆಯನ್ನ ಕಲಿತಕ್ಕಂಥದ್ದು. ಅಂದ್ರೆ ನಾನು ಅವಾಗ್ಲೇ ಹೇಳಿದೆ, ನೀವು ಏನು ಸೋಷಿಯಲ್ ವರ್ಕ್ ಕ್ಯಾಂಪಿಗೆ ಹೋದಾಗ, ಟ್ರೈಬಲ್ ಕ್ಯಾಂಪಿಗೆ ಹೋದಾಗ ಅಲ್ಲಿ ಬೇರೆ 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 ಗುಂಪುಗಳನ್ನ ಕ್ರಿಯೇಟ್ ಮಾಡಿ ಆ ಗುಂಪುಗಳಲ್ಲಿ ನಿಮ್ಮನ್ನ ಒಂದೊಂದು ಗುಂಪಿನಲ್ಲಿ 3 ಜನನೋ 4 ಜನರನ್ನ ಹಾಕ್ಬಿಟ್ಟು ನಿಮಗೆ ಒಂದಿಷ್ಟು ಜವಾಬ್ದಾರಿಗಳನ್ನ ಕೊಡ್ತಕ್ಕಂಥ ಕೆಲಸಗಳಾಗ್ತವೆ. ಸೊ ಅಂತಹ ಸಂದರ್ಭದಲ್ಲಿ
ಆ ಎಲ್ಲ ಪಾತ್ರಗಳೇನಿದಾವ ಗುಂಪಿನಲ್ಲಿ ಬರ್ತಕ್ಕಂಥ ಆರೋಗ್ಯ ಖಾತೆ ಅಥವಾ ಆರೋಗ್ಯ ಗುಂಪಿನಲ್ಲಿ ಬರ್ತಕ್ಕಂಥ ಕೆಲ ಜವಾಬ್ದಾರಿಗಳಾಗಿರಬಹುದು, ಅಥವಾ ಈ ಒಂದು ಫೈನಾನ್ಸ್ ಕಮಿಟಿಯಲ್ಲಿ ಬರ್ತಕ್ಕಂತಹ ಜವಾಬ್ದಾರಿಗಳಾಗಿರಬಹುದು, ಕಲ್ಚರಲ್ ಕಮಿಟಿಯಲ್ಲಿ ಬರ್ತಕ್ಕಂಥ ಜವಾಬ್ದಾರಿಗಳಾಗಿರಬಹುದು, ಯೋಗ ಕಮಿಟಿಯಲ್ಲಿ ಬರ್ತಕ್ಕಂಥ ಜವಾಬ್ದಾರಿಗಳಾಗಿರಬಹುದು, ಅಥವಾ ಏನು ಸ್ಟೇಜ್ ಕಮಿಟಿ ಅಂತ ಏನ್ ಹೇಳ್ತೀವಿ, ವೇದಿಕೆ ಸಮಿತಿ, ಅದರಲ್ಲಿ ಬರ್ತಕ್ಕಂಥ ಜವಾಬ್ದಾರಿ, ಇವೆಲ್ಲವುಗಳನ್ನ ಯಾವ ರೀತಿಯಾಗಿ ನೀವು ನಿಭಾಯಿಸ್ಕೊಂಡು ಹೋಗ್ತೀರಿ. ದ ರೋಲ್ ಪ್ಲೇ ಏನಿದೆ ಅಲ್ಲ, ಪ್ಲೇ ಇಂಡಿವಿಜುವಲ್ ರೋಲ್ ಇನ್ ದ ಗ್ರೂಪ್. 4 ಜನರಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಇರ್ತದೆ, ಯಾವ ರೀತಿ ಕಮ್ಯುನಿಕೇಶನ್ ಇರ್ತದೆ, ಇದೆಲ್ಲದಕ್ಕೂ ಮಿಗಿಲಾಗಿ ಒಬ್ರು ಎಲ್ಲ ಗುಂಪುಗಳ ಮೇಲೆ ಉಸ್ತುವಾರಿಯನ್ನ ಹೊಂದಿರತಕ್ಕಂಥ ವ್ಯಕ್ತಿಗಳು ಒಬ್ರು ಇರ್ತಾರೆ. ಅವ್ರಿಗೆ ಮೇಲ್ವಿಚಾರಣೆ ಮಾಡ್ಲಿಕ್ಕೆ ಒಬ್ಬ ಟೀಚರು, ನಿರ್ದೇಶಕರಂತ ಒಬ್ರು, ಇಬ್ರು, 3 ಜನ ಅಂತ ಇರ್ತಾರೆ. ಸೊ ಅವರೆಲ್ಲರ ಮಧ್ಯೆ ಯಾವ ರೀತಿ ಕೋಆರ್ಡಿನೇಷನ್ ಇದೆ, ಮತ್ತೆ ಟೀಚರು ಮತ್ತೆ ಸ್ಟೂಡೆಂಟ್ಗಳ ಮಧ್ಯೆ ಯಾವ ರೀತಿಯ ಒಂದು ಸಂವಹನ ಇದೆ ಅಂತಕ್ಕಂಥದ್ದನ್ನ, ಮತ್ತೆ ನಿಭಾಯಿಸಿರ್ತಕ್ಕಂಥ ಪಾತ್ರಗಳನ್ನ ನಾವು ಯಾವ ರೀತಿಯಾಗಿ ಪಿಚ್ ಮಾಡ್ತಾ ಇದ್ದೀವಿ ನಮ್ಮ ಟೀಚರ್ಗಳ ಮುಂದೆ ಅಂತಕ್ಕಂಥದ್ದನ್ನ, ಇದೆಲ್ಲವನ್ನ ಕಲೀಲಿಕ್ಕೆ ನಮಗೆ ಗುಂಪು ಸಮಾಜ ಕಾರ್ಯದಿಂದ ಮಾತ್ರ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ವೃಂದಗತ ಸಮಾಜ ಕಾರ್ಯ ತನ್ನದೇ ಆಗಿರತಕ್ಕಂಥ ಒಂದು ಉದ್ದೇಶವನ್ನ ಹೊಂದಿದೆ ಅಂತಕ್ಕಂಥದ್ದು. ಟು ಪ್ರೊವೈಡ್ suitable task to the individuals according to his or her skill, knowledge and interest. ಪ್ರತಿಯೊಬ್ಬ ಗುಂಪಿನ ಸದಸ್ಯನಿಗೆ ಅವನ ಆಸಕ್ತಿಗೆ ಅನುಗುಣವಾಗಿ, ಅವನ ಕೌಶಲ್ಯಕ್ಕೆ ಅನುಗುಣವಾಗಿ, ಅವನ ಜ್ಞಾನಕ್ಕೆ ಅನುಗುಣವಾಗಿ ಅವರಿಗೆ ಸೂಕ್ತವಾದ ಕಾರ್ಯವನ್ನ ಒದಗಿಸ್ತಕ್ಕಂಥದ್ದು. ಸುಮ್ಮನೆ ಯಾರಿಗೋ ಇದು ಫೈನಾನ್ಸ್ ಕಮಿಟಿಯಲ್ಲಿ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇರಲ್ಲ ಅಂತವ್ರಿಗೆ ಫೈನಾನ್ಸ್ ಕಮಿಟಿಯಲ್ಲಿ ಹಾಕೋದು, ಯಾರಿಗೋ ಇದು ಹೆಲ್ತ್ ಕಮಿಟಿಯಲ್ಲಿ ಅವ್ರಿಗೆ ಯೋಗ ಬಗ್ಗೆನೆ ಗೊತ್ತಿರಲ್ಲ, ಅಥವಾ ಹೆಲ್ತ್ಗೆ ಯಾವ್ಯಾವ ಮಾತ್ರೆಗಳನ್ನ, ಜ್ವರ ಬಂದ್ರೆ ಯಾವ ಮಾತ್ರೆ ತಗೋಬೇಕು, ಅಥವಾ ತಲೆನೋವಿದ್ರೆ ಯಾವ ಮಾತ್ರೆಗಳನ್ನ ತಗೋಬೇಕು, ಮೈಕೈ ಸುಮ್ಮನೆ ಮಾತ್ರೆಗಳನ್ನ ನುಂಗತಕ್ಕಂಥವ್ರು ಕೂಡ ಇರ್ತಾರೆ. ಮತ್ತೆ ಕೆಲವೊಂದು ಹೆಲ್ತ್ ಕಮಿಟಿಯವ್ರ ತಾವೇ ಹೆಚ್ಚಿನ ಟ್ಯಾಬ್ಲೆಟ್ ಗಳನ್ನ ನುಂಗತಕ್ಕಂಥವ್ರು ಇರ್ತಾರೆ. ರೈಟ್, ಇದೆಲ್ಲವೂ ನಾವು ನೋಡಿರ್ತಕ್ಕಂಥದ್ದು. ಮಕ್ಕಳಿಗೆ ಯಾವ್ದೋ ಒಂದು ಗ್ರೂಪ್ ಅಲ್ಲಿ ಹಾಕಿರ್ತೀವಿ, ಅವರೇ 4 ಟ್ಯಾಬ್ಲೆಟ್ ಅನ್ನ ನುಂಗ್ತಾ ಇರ್ತಾರೆ. ರೈಟ್, ನನಗೆ ಜ್ವರ ಬಂತು, ಸುಮ್ಮನೆ ಮೈಕೈ ಬ್ಯಾನಿ ಆಯ್ತು ಅಂತ ಹೇಳಿ ಟ್ಯಾಬ್ಲೆಟ್ ಗಳನ್ನ ಮಾತ್ರೆಗಳನ್ನ ನುಂಗ್ತಕ್ಕಂಥದ್ದು. ಸೊ ಇದೆಲ್ಲವೂ ನೋಡಿಬಿಟ್ಟು ನಾವು ಯಾರು ಬಹಳ ಸೂಕ್ತ ವ್ಯಕ್ತಿಗಳು, ಯಾರಿಗೆ ಆ ಒಂದು ಕಾಳಜಿ, ಹೆಲ್ತ್ ಅಂದ ತಕ್ಷಣ ಬೇರೆ ಯಾರಿಗೆ ಹುಷಾರ್ ತಪ್ಪಿರ್ತದೋ ಅವರಿಗೆ ಅವರ ಕಾಳಜಿಯನ್ನ ವಹಿಸ್ತಕ್ಕಂಥ ವ್ಯಕ್ತಿ ಯಾರಿದ್ದಾರೆ, ಯಾರಲ್ಲಿ ಆ ಒಂದು ನಾನು ಇವರನ್ನ ರಕ್ಷಣೆ ಮಾಡ್ಬೇಕು, ಇವರನ್ನ ನಾನು ನೋಡ್ಕೋಬೇಕು ಅಂತಕ್ಕಂಥ ಭಾವನೆ ಇರ್ತದಲ್ಲ, ಅಂತವರಿಗೆ ಅದರ ಜವಾಬ್ದಾರಿಯನ್ನ, ಸೂಕ್ತವಾದ ವ್ಯಕ್ತಿಗೆ ಸೂಕ್ತವಾದ ಜವಾಬ್ದಾರಿಯನ್ನ ಸೂಕ್ತವಾದ ಸಮಯದಲ್ಲಿ ಕೊಟ್ಟಾಗ ಮಾತ್ರ ನಿಮಗೆ ಅಂದುಕೊಂಡಿರ್ತಕ್ಕಂತಹ ಫಲಿತಾಂಶಗಳು ಸಿಗಲಿಕ್ಕೆ ಸಾಧ್ಯ ಆಗ್ತವೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡಬೇಕು. ಅದರ ಜೊತೆಗೆ ವೈಡನ್ ಒನ್ಸ್ ಹಾರಿಸನ್, ನಾವು ಪ್ರತಿ ಕೆಲಸಗಳನ್ನ ಮಾಡ್ತಾ ಇರಬೇಕಾದ್ರೆ ಅದನ್ನ ಇತರ ಸದಸ್ಯರ ಜೊತೆಗೆ ಚರ್ಚೆ ಮಾಡಿಬಿಟ್ಟು, ಇತರ ಸದಸ್ಯರ ಜೊತೆಗೆ ಅವುಗಳನ್ನ ಹಂಚಿಕೊಂಡು, ನಾವು ಈ ತರ ಮಾಡೋಣ, ಈ ತರ ಮಾಡಿದ್ರೆ ನಮ್ಗೆ ಇನ್ನು ಒಳ್ಳೆಯ ರಿಸಲ್ಟ್ ಬರಬಹುದು, ಈ ತರ ಮಾಡಿದ್ರೆ ನಮ್ಗೆ ಇನ್ನು ಒಳ್ಳೆಯ ಒಂದು ಫಲಿತಾಂಶ ಬರಬಹುದು ಅಂತಕ್ಕಂತಹ ಮಾತುಗಳನ್ನ, ಅಂತಕ್ಕಂತಹ ಒಂದಿಷ್ಟು ಸಲಹೆಗಳನ್ನ, ಸೂಚನೆಗಳನ್ನ ಪಡ್ಕೊಳ್ತಕ್ಕಂತಹ ಕೆಲಸಗಾರರನ್ನ ನಾವು ಒಂದು ಕಡೆ ಸೇರ್ಬೇಕು. ಆ ಒಂದು ಗುಣ ಆ ನಾಯಕರಲ್ಲಿ ಇರಬೇಕು ಅಂತಕ್ಕಂಥ, ಅಂದ್ರೆ at the end the group has to reach in a top level. ಅದು ಹೆಲ್ತ್ ಕಮಿಟಿ ಆಗಿರ್ಲಿ, ಫೈನಾನ್ಸ್ ಕಮಿಟಿ ಆಗಿರ್ಲಿ, ಫುಡ್ ಕಮಿಟಿ ಆಗಿರ್ಲಿ, ಆರ್ ಕಲ್ಚರಲ್ ಕಮಿಟಿ ಆಗಿರ್ಲಿ, ಆರ್ ಸ್ಟೇಜ್ ಕಮಿಟಿ ಆಗಿರ್ಲಿ, ಯಾರೇ ಆಗಿರ್ಲಿ, ಕೊನೆಗೆ ಆ 10 ದಿನಗಳ ಕ್ಯಾಂಪ್ ಮುಗಿದ ಮೇಲೆ ಟಾಪ್ ಅಲ್ಲಿ ಕೂರ್ತಕ್ಕಂತಹ ವ್ಯಕ್ತಿಗಳು ಯಾರು ಅಂತಕ್ಕಂತಹ ಒಂದು ಚರ್ಚೆಗೆ ಬಂದಾಗ ಅವರು ಯಾವ್ದಾದ್ರು ಒಂದು ಗುಂಪಿನವರನ್ನ ಮಾತ್ರ ಅಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅಂತಹ ಒಂದು ಹೆಸರನ್ನ ತಗೊಳ್ತಕ್ಕಂತಹ ಪ್ರಯತ್ನ
ಪ್ರತಿ ಗುಂಪಿನಿಂದ ನಡೀತಾ ಇರಬೇಕು ಅಂತಕ್ಕಂಥದ್ದು. ಟು ಪ್ರಿಪೇರ್ ಪೀಪಲ್ ಫಾರ್ ಸೋಷಿಯಲ್ ಚೇಂಜ್, ಇದೆಲ್ಲದರ ಜೊತೆಗೆ ಸಮಾಜದ ಬದಲಾವಣೆಗೆ, ಸಮಾಜದ ಅಭಿವೃದ್ಧಿಗೆ ಜನರನ್ನ ಸಿದ್ಧಪಡಿಸ್ತಕ್ಕಂಥ ಕೆಲಸವನ್ನ ಈ ಗುಂಪು ಕೆಲಸದ ಮುಖೇನ ನಡೀತಾ ಇರಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳ್ತಾರೆ. ಸೊ ನಾನು ಅವಾಗ್ಲೇ ಹೇಳಿದೆ, ಇಟ್ ಹೆಲ್ಪ್ಸ್ ಟು change individuals personality, it helps to develop the individual's behavior in a positive context. When an individual is going to attempt himself to change his personality, to change his attitude, to change his perceptions by participating in a group work, then automatically when he develops then automatically the group and society will develop and it gain the name. ಯಾವಾಗ ವ್ಯಕ್ತಿ ತಾನು ವೈಯಕ್ತಿಕವಾಗಿ ನಾನು ಅಭಿವೃದ್ಧಿಯನ್ನ ಹೊಂದಬೇಕು, ನಾನು ಇಂತಿಂತ ಕಾರ್ಯಗಳನ್ನ ಮಾಡಬೇಕು, ಇಂತಿಂತ ಕಾರ್ಯಗಳನ್ನ ಮಾಡುವುದರ ಮುಖೇನ ನಾನು ಹೆಚ್ಚಿನ ಪಾತ್ರಗಳನ್ನ, ಹೆಚ್ಚಿನ ಜವಾಬ್ದಾರಿಗಳನ್ನ ನಿರ್ವಹಿಸಬೇಕು ಅಂತಕ್ಕಂಥ ಮನಸ್ಥಿತಿ ಯಾವ ವ್ಯಕ್ತಿಯಲ್ಲಿ ಇರ್ತದೋ ಅವನು ತಾನು ಬದಲಾವಣೆ ಆಗ್ತಾನೆ. ಯಾವಾಗ ವ್ಯಕ್ತಿ ತಾನು ಬದಲಾವಣೆ ಆಗ್ತಾನೋ ಅಲ್ಲಿ 100ಕ್ಕೆ 100% ಆ ಒಂದು ಗುಂಪನ್ನ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ತಕ್ಕಂಥ ಸಾಮರ್ಥ್ಯವನ್ನಲ್ಲಿ ಇರ್ತದೆ. ಯಾವಾಗ ಆ ಗುಂಪನ್ನ ಅವನು ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾನೋ ಅವಾಗ ಅವನು ಸಮಾಜವನ್ನ ಕೂಡ ಅಭಿವೃದ್ಧಿಯ ಕಡೆಗೆ ಕೊಂಡೊಯ್ತಕ್ಕಂಥ ಕೆಲಸವನ್ನ ನಿರಂತರವಾಗಿ ಮಾಡ್ತಾನೆ ಅಂತಕ್ಕಂಥದ್ದು. ಅದರ ಜೊತೆಗೆ ಟು ಅಪ್ಲೈ ಗ್ರೂಪ್ ಥೆರಪಿ in need of physical, mental, emotional adjustment. ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಹೊಂದಾಣಿಕೆಯ ಅಗತ್ಯವಿರುವ ಗುಂಪು ಚಿಕಿತ್ಸೆಗಳನ್ನ ನಾವು ಅನ್ವಯಿಸ್ತಕ್ಕಂಥ ಕೆಲಸವನ್ನ ಯಾವಾಗ ಗುಂಪಿನಲ್ಲಿ ಒಳಜಗಳಗಳಾಗ್ತಾವೋ, ಯಾವಾಗ ಗುಂಪಿನಲ್ಲಿ ಒಬ್ಬರಿಗೊಬ್ಬರು ನಿಂದನೆಗಳನ್ನ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೋ, ಯಾವಾಗ ಒಂದು ಗುಂಪಿನಲ್ಲಿ ಹಲವಾರು ಗುಂಪುಗಳು ಕ್ರಿಯೇಟ್ ಆಗ್ತಾವ. ಫಾರ್ ಎಕ್ಸಾಂಪಲ್, ಈಗ ನಿಮ್ದು 30 ಜನರ ಗುಂಪಲ್ಲಿ ಒಂದು 10 ಗುಂಪುಗಳು ಅಥವಾ 8 ಗುಂಪುಗಳು ಇರಬಹುದು. ಸೊ ಅಂತಹ ಗುಂಪುಗಳನ್ನ ಒಂದು ಮಾಡ್ಲಿಕ್ಕೆ at the end you have to be in one group, not 8 groups. ಸೊ ಆ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಥೆರಪಿಗಳು ಇದಾವೋ, ಫಾರ್ ಎಕ್ಸಾಂಪಲ್ ಸೈಕೋಸೋಷಿಯಲ್ ಥೆರಪಿ ಇದೆ, ಫಾರ್ ಎಕ್ಸಾಂಪಲ್ ಬಿಹೇವಿಯರ್ ಮಾಡಿಫಿಕೇಶನ್ ಥೆರಪಿ ಇದೆ, ಫಾರ್ ಎಕ್ಸಾಂಪಲ್ ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ ಇದೆ. ಎಲ್ಲ ಥೆರಪಿಗಳನ್ನ ಅಪ್ಲೈ ಮಾಡಿ ನಿಮ್ಮನ್ನ, ನಿಮ್ಮ ಅರಿವನ್ನ, ನಿಮ್ಮ ವರ್ತನೆಯನ್ನ, ನಿಮ್ಮ ಆಲೋಚನೆಗಳನ್ನ, ನಿಮ್ಮ ಒಂದು ಪರಿಕಲ್ಪನೆಗಳನ್ನ ಬದಲಾವಣೆಯನ್ನ ಮಾಡುವುದರ ಮೂಲಕ ನೀವು ಮತ್ತೆ ಆ 8 ಗುಂಪನ್ನ ಒಡೆದು ಒಂದೇ ಗುಂಪಿನಲ್ಲಿ ಬಂದು ಸೇರಿಕೊಳ್ಳುವಂತೆ ಒಂದು ವಾತಾವರಣವನ್ನ ಸೃಷ್ಟಿ ಮಾಡಬೇಕು. ಅದು ವೃಂದಗತ ಸಮಾಜ ಕಾರ್ಯದ ಮುಖ್ಯ ಉದ್ದೇಶ ಅಂತಕ್ಕಂಥದ್ದು. ಸೊ ಇಲ್ಲಿ ಯಾವೆಲ್ಲ ಥೆರಪಿಗಳು ಬರ್ತಾವೆ, ಹೇಗೆಲ್ಲ ಅದನ್ನ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ಮುಂದಿನ ಚಾಪ್ಟರ್ ಅಲ್ಲಿ ಮೇ ಬಿ ಥೆರಪೀಸ್ ಆಫ್ ಗ್ರೂಪ್ ವರ್ಕ್ ಅಂತಕ್ಕಂಥ ಒಂದು ಕಂಟೆಂಟ್ ಇರಬಹುದು, ಅಲ್ಲಿ ನೋಡೋಣ. ಇಲ್ಲ ಅಂತಂದ್ರೆ ನೀವು 3ನೇ ಸೆಮಿಸ್ಟರ್ ಅಲ್ಲಿ ಕೌನ್ಸಿಲಿಂಗ್ ಅಂಡ್ ಕೌನ್ಸಿಲಿಂಗ್ ಥಿಯರಿ ಅಂಡ್ ಪ್ರಾಕ್ಟೀಸ್ ಅಂತ ಒಂದು ಪೇಪರ್ ಬರ್ತದೆ, ಅಲ್ಲಿ ಗ್ರೂಪ್ ವರ್ಕಿಗೆ ಯಾವೆಲ್ಲ ಥೆರಪಿಗಳನ್ನ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡಿ ಬರ್ತದೆ. ಸೊ ಇಷ್ಟು ವೃಂದಗತ ಸಮಾಜ ಕಾರ್ಯದ ಉದ್ದೇಶಗಳು. ಇದರಲ್ಲಿ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಡಿಸ್ಕಸ್ ವಿತ್ ಮೀ. Have any questions? No, sir. Okay, fine. Get attendance and send it to me. Thank you. Okay, sir. Thank you, sir.